ನಮಸ್ಕಾರ. ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ. ನಾವು ಮನೆಯಲ್ಲೇ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬಹುದು, ಎಷ್ಟೋ ಪ್ರಾಬ್ಲಮ್ಸ್ನ ನಾವು ದೂರ ಮಾಡ್ಕೋಬಹುದು. ಅದು ಯಾವ ರೀತಿ, ನೀವು ಇದನ್ನು ನಿಜವಾಗ್ಲೂ ವೆರಿ 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 ತುಂಬ ಚೀಪ್ ಆಗಿರುವಂತಹ, ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚು ಮಾಡದೇ ಇರುವಂತಹ ಒಂದು ಸಿಂಪಲ್ ಆಗಿರುವಂತಹ ಟಿಪ್, ಬಟ್ ತುಂಬಾ ಎಫೆಕ್ಟಿವ್ ಆ್ಯಂಡ್ ಯೂಸ್ಫುಲ್ ಆಗಿರುವಂತಹ ಟಿಪ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇದು ನಿಜ ಕೂಡ. ಹಾಗಾದರೆ ಯಾವುದದು ಅಂತಂದರೆ ಗಾರ್ಲಿಕ್. ಎಸ್ ಫ್ರೆಂಡ್ಸ್, ಬೆಳ್ಳುಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದುಬಿಟ್ರೆ ಘಮ 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 ಅಂತ. ಬೆಳ್ಳುಳ್ಳಿ ಬಿದ್ದುಬಿಟ್ರೆ ಸಾಕು, ಇವತ್ತು ಅಡುಗೆ ತುಂಬ ಚೆನ್ನಾಗಾಗಿದೆ, ಇವತ್ತು ಸಾಂಬಾರು ತುಂಬ ಚೆನ್ನಾಗಾಗಿದೆ ಅನ್ನೋವಂಥ ನೋಷನ್ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ. ಸೊ ಈ ಬೆಳ್ಳುಳ್ಳಿ ನಾವು ಸಾರಿಗೆಲ್ಲ ಉಪಯೋಗಿಸ್ತೀವಿ, ಒಗ್ಗರಣೆ ಹಾಕ್ತೀವಿ, ಚಟ್ನಿಗಳಿಗೆ ಹಾಕ್ತೀವಿ, ಆ್ಯಂಡ್ ದೆನ್ ಕೆಲವು ಮಸಾಲೆ ಪದಾರ್ಥಗಳಿಗೆಲ್ಲ ಹಾಕ್ತೀವಿ ಅಲ್ವಾ. ಸೊ ಈ ಬೆಳ್ಳುಳ್ಳಿಯನ್ನು ಅಡುಗೆಗೆ ಹಾಕ್ತೀವಿ, ಓಕೆ. ಬಟ್ ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ನಾನು ಇವತ್ತು ಹೇಳ್ತಾ ಹೋಗ್ತೀನಿ ವಿತೌಟ್ ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನನ್ನ ಚಾನೆಲ್ನ, ದಟ್ ಮೀನ್ಸ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ವಾಚ್ ದ ಫುಲ್ ವಿಡಿಯೋ. ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗಾರ್ಲಿಕ್, ಬೆಳ್ಳುಳ್ಳಿ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ತುಂಬ ಈಸಿಯಾಗಿ ಸಿಗುತ್ತೆ, ಅಕ್ಕಪಕ್ಕದ ಅಂಗಡಿಗಳಲ್ಲೇ ಸಿಕ್ಬಿಡುತ್ತೆ ನಮ್ಮ ಈ ಬೆಳ್ಳುಳ್ಳಿ, ಪುಟ್ಟ ಬೆಳ್ಳುಳ್ಳಿ ಅಲ್ವಾ. ಈ ಬೆಳ್ಳುಳ್ಳಿಯನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದು 100ಗೆ 100% ಆಯುರ್ವೇದಿಕಲಿ ಪ್ರೂವ್ ಆಗಿದೆ. ಸೊ ಹೌದಾ, ಯಾವ ರೀತಿ, ಅಷ್ಟೊಂದು ತಿನ್ನೋಕ್ಕಾಗುತ್ತಾ? ನಾನು ಸಂಪೂರ್ಣ ಬೆಳ್ಳುಳ್ಳಿ ಗಡ್ಡೆ ತಿನ್ನಬೇಕು ಅಂತ ಹೇಳ್ತಾ ಇಲ್ಲ. ದಿನಕ್ಕೆ 1 ಎಸಳು ಬೆಳ್ಳುಳ್ಳಿಯನ್ನು ನೀವು ಬಿಸಿ ಬಿಸಿಯಾಗಿರುವಂತಹ, ಅಂದರೆ ಲ್ಯೂಕ್ ವಾಮ್, ದಟ್ ಮೀನ್ಸ್ ಕುಡಿಯೋಕ್ಕೆ ಯೋಗ್ಯವಾದಷ್ಟು ಬಿಸಿ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ, ನೀವು ಬ್ರಷ್ ಕೂಡ ಮಾಡಬಾರ್ದು, ಜಸ್ಟ್ ಬಾಯಿ ಮುಕ್ಕಳಿಸ್ಕೊಂಡು ಬಂದು ಆ ಒಂದು ಲ್ಯೂಕ್ ವಾಮ್ ವಾಟರಿಂದ 1 ಎಸಳು ಬೆಳ್ಳುಳ್ಳಿಯನ್ನು ನುಂಗ್ಬಿಟ್ರೆ ಗಮನಾರ್ಹವಾಗಿ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಈ ಒಂದು ಬೆಳ್ಳುಳ್ಳಿ ಸೇವಿಸೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಖಂಡಿತವಾಗಿಯೂ. ಇದರಲ್ಲಿ ಆ ಒಂದು ಶಕ್ತಿ ಇದೆ. ಈ ನಮ್ಮ ಬೆಳ್ಳುಳ್ಳಿ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಮನುಷ್ಯನ ಬಾಡಿಯಲ್ಲಿ. ಸೊ ಇದಷ್ಟೇ ಅಲ್ಲ, ಬೆಳ್ಳುಳ್ಳಿ ನೀವು ಸೇವಿಸ್ತಾ ಹೋದರೆ ಗ್ರ್ಯಾಜುಯಲ್ ಆಗಿ ನಿಮ್ಮ ವೆಯ್ಟ್ ಲಾಸ್, ಏನು ನಮ್ಮ ಒಂದು ಕೊಬ್ಬಿನ ಅಂಶ ಇರುತ್ತೆ ಅದು ಕೂಡ ಇದು ಕರಗಿಸ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇದು ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ಪ್ರತಿದಿನ ಇದನ್ನ ನಾನು ಹೇಳಿರೋ ರೀತಿ ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗಿ ನೀವು ಮಾಡಬಹುದು. ಆ್ಯಂಡ್ ದೆನ್ ಮತ್ತೆ ಇದೆಲ್ಲ, ದಟ್ ಮೀನ್ಸ್ ನೆಕ್ಸ್ಟ್ ಇದರಿಂದ ಏನೇನೆಲ್ಲ ಪ್ರಯೋಜನ ಅಂದರೆ, ಸೊ ಈ ನಮ್ಮ ಗಾರ್ಲಿಕ್ ನಮ್ಮ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಒಂದು ಹೃದಯ ಏನಿದೆ ಅದರ ಆರೋಗ್ಯಕ್ಕೆ ಈ ಒಂದು ನಾನು ಏನು ಹೇಳಿದೆ ಆ ರೀತಿ ನೀವು ಬೆಳ್ಳುಳ್ಳಿನ ಸೇವಿಸ್ತಾ ಬಂದರೆ ಇದರಲ್ಲಿ ಕೂಡ ಗಮನಾರ್ಹವಾದ ನೀವು ಇಂಪ್ರೂವ್ಮೆಂಟ್ನ ಕಾಣ್ತೀರಿ. ಇದರಲ್ಲಿ ಮೆಟಬಾಲಿಸಮ್ ರೇಟ್ನ ಇಂಪ್ರೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. 1 ರಿಂದ 2 ವೀಕ್ಸಲ್ಲಿ ನೀವು ನಿಮ್ಮ ವೇಟಲ್ಲಿ ನೀವು ಗಮನಾರ್ಹವಾಗಿ ನೀವು ಲಾಸನ್ನು ಕಾಣ್ಬೋದು. ನೀವು ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ವಸ್ತುವಾಗಲಿ ಟ್ರೈ ಮಾಡಿದ್ರೆ ತಾನೇ ನಮ್ಗೆ ಅದ್ರ ಬೆನಿಫಿಟ್ಸ್ ಗೊತ್ತಾಗೋದು. ಅಷ್ಟೆಲ್ಲ ಏನಾದರೂ ಗಾಯ ಆಗಿದರೆ ಇದರಲ್ಲಿ ಆ್ಯಕ್ಟಿ ಫಂಗಸ್ ಪ್ರಾಪರ್ಟಿ ಇದೆ. ಆ ಒಂದು ಫಂಗಲ್ ಇನ್ಫೆಕ್ಷನ್ ಆಗೋದಕ್ಕೆ ಇದು ಬಿಡಲ್ಲ, ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ನಮ್ಮ ಬೆಳ್ಳುಳ್ಳಿಲಿ, ಓಕೆನಾ. ಒಂದು ಬೆಳ್ಳುಳ್ಳಿ ಏನಿದೆ ಇದು ರಕ್ತದ ಅಂಶ ಕಡಿಮೆ ಇರೋರು ದೇಹದಲ್ಲಿ ಅವರು ಸ್ವಲ್ಪ ಇಂಟೇಕ್ ಮಾಡೋದು ಬೇಡ. ಅಂದರೆ ಅನೇಮಿಯಾ ಇರೋರು, ಆ್ಯಂಡ್ ದೆನ್ ಐರನ್, ಅಂದರೆ ರಕ್ತ ಕಡಿಮೆ ಇದೆ, ಬ್ಲಡ್ ಟಚ್ ಕಡಿಮೆ ಇದೆ ಅನ್ನೋ ಮಾತು ನಾವು ಕೇಳ್ಪಡ್ತಾ ಇದ್ದೀವಿ ಇತ್ತೀಚೆಗೆ. ಅಂಥವ್ರು ಈ ಗಾರ್ಲಿಕ್ ಖಂಡಿತವಾಗಿ ಯೂಸ್ ಮಾಡೋದು ಬೇಡ. ಯಾಕಂದರೆ ಇದು ರಕ್ತವನ್ನು, ಕ್ಲಾಟಿಂಗ್ ಲೆವೆಲ್ನ ಸ್ವಲ್ಪ ರಕ್ತ ಹರಿತ ಜಾಸ್ತಿ ಮಾಡುತ್ತೆ ಈ ಬೆಳ್ಳುಳ್ಳಿ. ಅವ್ರು ಬಿಟ್ಟರೆ ಪ್ರತಿಯೊಬ್ಬರೂ ಈ ಗಾರ್ಲಿಕ್ನ ಸೇವನೆ ಮಾಡ್ಬೋದು. ಇದರಿಂದ ಕ್ಯಾನ್ಸರ್ ಬರುವಂತಹ ಲಕ್ಷಣ ಏನಾದರೂ ಇದ್ದರೆ ಅದು ಕೂಡ ದೂರ ಆಗುತ್ತೆ. BP ಕೂಡ ಕಡಿಮೆ ಆಗುತ್ತೆ, ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಶುಗರ್ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ದೆನ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಈ ಒಂದು ಬೆಳ್ಳುಳ್ಳಿಯಿಂದ ಅಲ್ವಾ. ಸೊ ನಾವು ಯಾಕೆ ಇದನ್ನ ಯೂಸ್ ಮಾಡಬಾರ್ದು? ನೋಡಿ, ನಿಮಗೆ ಒಂದು ವಾರ ಯೂಸ್ ಮಾಡಿ ನೋಡಿ, ನಿಮಗೆ ಚೆನ್ನಾಗಾಯಿತು ಅಂತ ಅನಿಸಿದ್ರೆ ಖಂಡಿತವಾಗಿ ಇದನ್ನ ನೀವು ಕಂಟಿನ್ಯೂ ಮಾಡಿ. ಯಾಕಂದರೆ ಕೆಲವರಿಗೆ ಗಾರ್ಲಿಕ್ ಕೆಲವ್ರ ಮನೇಲಿ ಯೂಸ್ ಮಾಡಲ್ಲ, ಕೆಲವರಿಗೆ ಈ ಬೆಳ್ಳುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, ಸ್ವಲ್ಪ ಎದೆಲ್ಲ ಉರಿ ಆದ ಹಾಗಾಗುತ್ತೆ ಅನ್ನೋವಂಥ ಒಂದು ಕಂಪ್ಲೇಂಟ್ಸ್ ಕೂಡ ಕೆಲವರಿಗೆ ಇದೆ. ಅಂಥವ್ರು ಬೇಡ ಯೂಸ್ ಮಾಡೋದು. ಇನ್ನು
ಉಳಿದವರೆಲ್ಲ ಖಂಡಿತವಾಗಿ ಯೂಸ್ ಮಾಡ್ತಿರ್ತಾನೆ. ಸುಲಭವಾಗಿ ಮನೆಯಲ್ಲಿಯೇ ವೆಯ್ಟ್ ಲಾಸ್, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಿಕೊಂಡು, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡು, ಆ್ಯಂಡ್ ದೆನ್ BP ನ ಕಂಟ್ರೋಲ್ ಮಾಡಿಕೊಂಡು, ಹಾರ್ಟ್ನ ಹೆಲ್ದಿಯಾಗಿಟ್ಕೊಂಡು ಆರಾಮಾಗಿರ್ಬೋದು. ಬಟ್ ವಿತ್ ಸ್ವಲ್ಪ ವಾಕ್ ಮಾಡಬೇಕು, ಸ್ವಲ್ಪ ಹೆಲ್ತಿ ಫುಡ್ ತಿನ್ನಬೇಕು ಅಷ್ಟೇ. ಇಷ್ಟೆಲ್ಲ ಮಾಡ್ಕೊಂಬಿಟ್ರೆ ಲೈಫ್ ಬಿಂದಾಸ್. ನೋಡಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. Bye. Take care of your parents and yourselves. Bye.